ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸಾದರ ಸಬ್ ಕಹ ರಾಮ ಗುರು ಪಠಯೇ ಭರಿ ಭರಿ ಭಾರ, ಪೂಜಿ ಪಿತರ ಸುರ ಅತಿಥಿ ಗುರು ಲಗೆ ಕರನ್ ಫರಹಾರ. ಯೇಹಿ ವಿಧಿ ಬಾಸರ ಬೀತೆ ಚಾರಿ, ರಾಮು ನಿರಖಿ ನರ ನಾರಿ ಸುಖಾರಿ. दुहु समाज असी रुचि मन माही, बिनु सिय राम फिरब भल नाही. सीता राम संग बन बासु, कोटि अमरपुर सरिस सुपासु. परिहरि लखन राम वैदेही, जेहि घरु भाव बाम विधि तेहि. दाहिन दयिवु होई जब सबही, राम समीप बसिया बन तबही. मंदाकिनी मज्जनु तिहु काला, राम दरसु मुदु मंगल माला. अठनु राम गिरी बन तापस थल, असनु अमीय सम कंद मूल फल. सुख समेत संबत दुई साता, पल सम होई न जानियहि जाता. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಪವಿತ್ರವು ಸುಂದರವಾಗಿರುವಂಥ ಅಮೃತ ತುಲ್ಯವಾದಂತಹ ಕಂದ ಮೂಲ ಫಲ ಪುಷ್ಪಗಳನ್ನು ಶ್ರೀರಾಮನ ಗುರುಗಳಾದಂಥ ವಸಿಷ್ಠರು ಗೌರವದಿಂದ ಜನಕನ ಪರಿವಾರದ ಹತ್ರ ಕಾವಡಿಗಳಲ್ಲಿ ತುಂಬಿ ತುಂಬಿ ಕಳಿಸ್ತಾರೆ. ಅವರೆಲ್ಲರೂ ಕೂಡ ದೇವ, ಪಿತೃ, ಗುರು, ಅತಿಥಿ ಇವರನ್ನೆಲ್ಲ ಪೂಜೆ ಮಾಡಿ ಅವರಿಗೆ ಅದನ್ನೆಲ್ಲ ಅರ್ಪಣೆ ಮಾಡಿ ಆಮೇಲೆ ಫಲಹಾರಗಳನ್ನು ಮಾಡ್ತಾರೆ. ಈ ರೀತಿ 4 ದಿನ ಕಳೆದು ಹೋಗುತ್ತೆ. ಶ್ರೀರಾಮನ ದರ್ಶನದಿಂದ ಎಲ್ಲರೂ ಕೂಡ ಸುಖವಾಗಿದ್ರು. ಅವರಿಗೆ ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ. ರಾಮ ಇದ್ದಾನೆ ಅಂದಮೇಲೆ ನಮಗೇನು ಯೋಚನೆ ಇಲ್ಲ, ಏನು ಬೇಕಾಗಿಲ್ಲ ಅನ್ನೋ ರೀತಿ ಅವರು ಅಲ್ಲಿ ಆರಾಮಾಗಿದ್ದಾರೆ. ಎರಡೂ ಕಡೆಯ ಜನರು ಅಂದರೆ ಅಯೋಧ್ಯೆಯದವರು ಮತ್ತು ಮಿಥಿಲೆಯವರು ಎರಡೂ ಕಡೆಯ ಜನರಿಗೆ ಸೀತಾರಾಮರನ್ನು ಕರ್ಕೊಂಡು ಹೋಗದೆ ವಾಪಸ್ ಹೋಗೋದಕ್ಕೆ ಅವರಿಗೆ ಮನಸ್ಸಿಲ್ಲ. ಹೇಗಾದರೂ ಮಾಡಿ ರಾಮನನ್ನು ಕರ್ಕೊಂಡು ಹೋಗಬೇಕು ಅಂತ ಅವ್ರ ಮನಸ್ಸಲ್ಲಿ. ಸೀತಾರಾಮರ ಜೊತೆನಲ್ಲಿ ವನದಲ್ಲಿ ಇರುವುದು ಅಂತಂದರೆ ಕೋಟಿ ಸ್ವರ್ಗಗಳಿಗೆ ಸಮಾನ ಅಂತ ತಿಳ್ಕೊಂಡಿದ್ರು. ನೋಡಿ, ಭಗವಂತ ಎಲ್ಲಿರ್ತಾನೋ ಅಲ್ಲಿ ನಾವಿದ್ದಾಗ ನಮಗೆ ಅದಕ್ಕಿಂತ ಸ್ವರ್ಗ ಬೇರೆ ಯಾವುದೂ ಇಲ್ಲ. ಆದರೆ ಭಗವಂತನ ಇಲ್ಲದೆ ನಾವು ಇರ್ತೀವಲ್ವಾ, ಅದು ನರಕಕ್ಕೆ ಸಮಾನ. ಇದು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ನಮ್ಮ ಜೀವನದ ಒಂದೊಂದು ಕ್ಷಣ ಅದರಲ್ಲಿ ಭಗವಂತನ ಸ್ಮರಣೆ ಅಥವಾ ಭಗವಂತನ ಗಾನ, ಭಗವಂತನ ಭಜನೆ, ಭಗವಂತನ ಬಗ್ಗೆ ಕೇಳೋದು ಏನಾದರೂ ಆಗಲಿ, ಒಟ್ಟಿನಲ್ಲಿ ಭಗವಂತನ ಕನೆಕ್ಷನಲ್ಲಿ ನಾವಿದ್ದಾಗ ನಾವು ಎಲ್ಲೇ ಇರಲಿ, ಈಗ ಸಂತೆಯಲ್ಲಿದ್ದರೂ ಕೂಡ ಭಗವಂತನ ಸ್ಮರಣೆ ನಮ್ಮ ಒಳಗಡೆ ಆಗ್ತಾ ಇದೆ ಅಂತಂದರೆ ನಾನು ಸ್ವರ್ಗದಲ್ಲಿದ್ದೀನಿ ಅಂತ ಅರ್ಥ. ನಾನು ನರಕದಲ್ಲಿದ್ದರೂ ಕೂಡ ಭಗವಂತನ ಸ್ಮರಣೆ ನನ್ನಲ್ಲಿ ನಡೀತಾ ಇದೆ, ಅವನ ಜೊತೆ ನನ್ನ ಕನೆಕ್ಷನ್ ಇದೆ ಅಂತಂದರೆ ಅದು ಸ್ವರ್ಗ ಅಂತಲೇ ಅರ್ಥ. ಇಲ್ಲಿ ಅವರು ಕಾಡಲ್ಲಿದ್ದರೂ ಕೂಡ ಅವರು ಕಷ್ಟಗಳಾಗ್ತಾ ಇದೆ ಶಾರೀರಿಕವಾಗಿ, ಆದರೂ ಕೂಡ ಅಲ್ಲಿ ಅವರು ಸ್ವರ್ಗದ ಹಾಗಿದೆ ಅಂತ ತಿಳ್ಕೊಳ್ತಾ ಇದ್ದಾರೆ. ಅಂದರೆ ಅಷ್ಟು ಸಂತೋಷ, ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಇದೆಲ್ಲ ಇದೆ. ವಿಧಿ ಯಾರನ್ನ ವಕ್ರ ಮಾಡಿರುತ್ತೋ ಅಂದರೆ ವಿಧಿಯು ವಕ್ರಿಸಿದವರೇ ಅಂದರೆ ಏನು, ವಿಧಿ ಅವರಿಗೆ ಕೊಟ್ಟಿರೋದಿಲ್ಲ ಅಂತ ಇಟ್ಕೊಳ್ಳಿ, ಅಂತ ಒಂದು ಚಾನ್ಸು. ಅಂದರೆ ಅವರಿಗೆ ಆ ಒಂದು ಆಪರ್ಚುನಿಟಿ ಕೊಟ್ಟಿಲ್ಲ ಅಂತಂದರೆ ಸೀತಾರಾಮ ಲಕ್ಷ್ಮಣರನ್ನು ಬಿಟ್ಟು ಮನೆಯಲ್ಲಿ ಸಂತೋಷ ಪಡ್ತಾರೆ. ಯಾರಿಗೆ ಆ ಒಂದು ಚಾನ್ಸ್ ಕೊಟ್ಟಿರ್ತಾನೋ ವಿಧಿ, ಅವರಿಗೆ ಭಗವಂತನ ಜೊತೆ ಇದ್ದಾಗ ಏನು ಆನಂದ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದರೆ ಆ ವಿಧಿ ಅದನ್ನೇನಾದರೂ ಡಿಸೈಡ್ ಮಾಡಿಲ್ಲ ಅಂತಂದರೆ ಅವರು ಮಾತ್ರ ಆ ಭಗವಂತನನ್ನು ಬಿಟ್ಟು ಅಂದರೆ ಸೀತಾರಾಮ ಲಕ್ಷ್ಮಣರನ್ನು ಬಿಟ್ಟು ಮನೆಯಲ್ಲಿ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾರೆ. ಅಂದರೆ ಆ ರೀತಿ ಸಂತೋಷ ಪಡ್ತಾರೆ. ಅಂದರೆ ಅರ್ಥ ಏನು, ಐಹಿಕದಲ್ಲಿ ಯಾರು ಮುಳುಗಿರ್ತಾರೋ ಅವರಿಗೆ ಭಗವಂತನಲ್ಲಿ ಆಸಕ್ತಿ ಇರೋದಿಲ್ಲ. ಅಂದರೆ ಅಲ್ಲಿ ವಿಧಿ ಇನ್ನೂ ಅವರಿಗೆ ಆ ಒಂದು ದೃಷ್ಟಿಯನ್ನು ಅಥವಾ ಆ ಒಂದು ಚಾನ್ಸನ್ನು ಕೊಟ್ಟಿಲ್ಲ. ಅದಕ್ಕೆ ಅವ್ರಿಗೆ ಮನೇಲಿದ್ದರೂ ಅವ್ರಿಗೆ ಆರಾಮ ಅನಿಸುತ್ತೆ. ಯಾರು ಭಗವಂತನನ್ನು ಇಷ್ಟಪಡೋದಿಲ್ವೋ, ಬರೀ ಟಿ ವಿ ನೋಡೋದು, ಸೀರಿಯಲ್ ನೋಡೋದು ಅಥವಾ ಐಹಿಕದ ಮಾತುಗಳನ್ನು ಆಡಿಕೊಂಡು ಸಮಯವನ್ನು
ಕಳಿಯೋವಂಥವ್ರು ಎಲ್ಲ ಇರ್ತಾರಲ್ವ, ಅಂಥವರಿಗೆ ಇಲ್ಲಿ ಹೇಳ್ತಾ ಇರೋದು. ಅವರಿಗೆ ಭಗವಂತನ ವಿಷಯ ಇಲ್ಲ ಅಂತಂದ್ರೂ ಅವ್ರ ಮನೆಯಲ್ಲಿ ಅವರು ಸಂತೋಷವಾಗಿರ್ತಾರೆ. ಅಂದರೆ ಸಂತೋಷ ಅಂತಂದರೆ ಅದು ಸಂತೋಷ ಅಲ್ಲ, ಆ ಸಂತೋಷದ ಪ್ರತಿಬಿಂಬ ಅಷ್ಟೇನೆ ಅದು. ಯಾವಾಗ ದೈವ ಅನುಕೂಲವಾಗುತ್ತೋ ಅಂಥವರಿಗೆ ಮಾತ್ರ, ಆ ಸಮಯದಲ್ಲಿ ಮಾತ್ರ ಶ್ರೀರಾಮನ ಜೊತೆ ವಾಸ ಮಾಡುವಂಥ ಭಾಗ್ಯ ನಮಗೆ ಸಿಗುತ್ತೆ. ನೋಡಿ, ಇಂಥ ಧರ್ಮಗ್ರಂಥಗಳನ್ನು ಓದಬೇಕು, ಕೇಳಬೇಕು ಅಂತಂದ್ರೂ ಕೂಡ ನಮಗೆ ಅವನ ಒಂದು ಅನುಗ್ರಹ ಇರೋದ್ರಿಂದನೇ ನಾವು ಇದನ್ನೆಲ್ಲ ಮುಟ್ಟೋದಕ್ಕಾಗ್ತಾ ಇದೆ, ಕೇಳೋದಕ್ಕಾಗ್ತಾ ಇದೆ. ಆಯಿತಾ? ಅದಕ್ಕೆ ನಾವು ತುಂಬ ಋಣಿಯಾಗಿರಬೇಕು ಭಗವಂತನಿಗೆ, ಗುರುಗಳಿಗೆ. ಇಲ್ಲಿ ತುಳಸಿದಾಸರು ಸ್ವಯಂ ಹೇಳ್ತಾ ಇದ್ದಾರೆ, ಯಾರಿಗೆ ದೈವದ ಅನುಕೂಲ ಅಂದರೆ ಭಗವಂತನ ಕೃಪೆ ಇರುತ್ತೋ ಅವರಿಗೆ ಮಾತ್ರನೇ ಆ ಭಗವಂತನ ಜೊತೆ ಇರೋದಕ್ಕೆ ಸಾಧ್ಯ ಆಗೋದು, ಇಲ್ಲ ಅಂತಂದರೆ ಆಗೋದಿಲ್ಲ. ಈಗ ಭಗವಂತ ನಮ್ಮ ಮೇಲೆ ಕೃಪೆ ತೋರಿಸಿ ನಮಗೆ ಅವನ ಸತ್ಸಂಗವನ್ನು ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸ್ಕೊಳ್ತೀವೋ ಬಿಡ್ತೀವೋ ಅದು ನಮಗೆ ಬಿಟ್ಟಿರೋ ಅಂಥದ್ದು. ಆಯಿತಾ? 3 ಕಾಲಗಳಲ್ಲೂ ಕೂಡ ಮಂದಾಕಿನಿಯಲ್ಲಿ ಸ್ನಾನ ಮಾಡಿ ನೋಡಿ, 3 ಕಾಲ ಅಂದರೆ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ 3 ಕಾಲದಲ್ಲೂ ಕೂಡ ಸ್ನಾನ ಮಾಡಬೇಕಾದಿರುವಂಥ ಪದ್ಧತಿ. ಆದರೆ ನಾವು ಮಾಡೋದಿಲ್ಲ ಅಷ್ಟೇ. ನಾವು 3 ಹೊತ್ತು ತಿಂತೀವಿ, 1 ಹೊತ್ತು ಸ್ನಾನ ಕೂಡ ಮಾಡೋದಕ್ಕೆ ಕಷ್ಟ ನಮಗೆ. ಆ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಯಾಕಂದರೆ ಇದು ಕಲಿಗಾಲ ಆಗಿರೋದ್ರಿಂದ. ಆದರೆ ಅವರೆಲ್ಲ 3 ಹೊತ್ತು ಮಂದಾಕಿನಿಯಲ್ಲಿ ಸ್ನಾನ ಮಾಡಿ ಆನಂದ ಶುಭ ಲಕ್ಷಣ ಸಂಪನ್ನನಾದಂತಹ ಶ್ರೀರಾಮನ ದರ್ಶನವನ್ನು ಮಾಡಿ, ಶ್ರೀರಾಮನ ಪರ್ವತ ಅಂದರೆ ಅವನು ಎಲ್ಲಿ ವಾಸ ಮಾಡ್ತಾ ಇದ್ನೋ ಆ ಕಾಮದಗಿರಿ, ಅದಕ್ಕೆ ಪ್ರದಕ್ಷಿಣೆ ಮಾಡಿಕೊಂಡು, ಆಮೇಲೆ ವನಗಳಲ್ಲಿ ತಾಪಸರು ಇರ್ತಾರಲ್ಲ ಅಂಥ ತಾಣಗಳಲ್ಲಿ ಸಂಚಾರ ಮಾಡಿಕೊಂಡು, ಅಮೃತ ತುಲ್ಯವಾದಂತಹ ಅಂದರೆ ಅಮೃತಕ್ಕೆ ಸಮಾನವಾಗಿರುವಂಥ ಕಂದ ಮೂಲ ಫಲ ಭೋಜನ ಇವೆಲ್ಲನೂ ಇರಬೇಕಾದ್ರೆ, ಅಂದರೆ ನಮಗೇನು ಹೊಟ್ಟೆಗೇನೋ ಒಂದು ಬೇಕು, ಅದಕ್ಕೆ ಕಂದ ಮೂಲ ಫಲಗಳಿದೆ, ಭಗವಂತ ನಮ್ಮ ಮುಂದೆನೇ ಇದ್ದಾನೆ. ಮತ್ತು ಆ ವನಗಳಲ್ಲಿ ಚೆನ್ನಾಗಿ ಸಂಚಾರ ಮಾಡಿಕೊಂಡು, ಎಷ್ಟು ಚೆನ್ನಾಗಿದೆ ಈ ವಾತಾವರಣ, ಇಲ್ಲಿ ನೆಮ್ಮದಿ ಇದೆ, ಶಾಂತಿ ಇದೆ, ಇನ್ನೇನು ಬೇಕು ನಮಗೆ? ಹೊಟ್ಟೆಗೂ ಇದೆ, ಇರೋದಕ್ಕೂ ಇದೆ, ಮನಸ್ಸಿಗೂ ನೆಮ್ಮದಿ ಇದೆ, ಆನಂದ ಇದೆ ಅಂತಂದಮೇಲೆ ಈ 7 ವರ್ಷಗಳು ಅಂತಂದರೆ 14 ವರ್ಷ ಅನ್ನೋದು ಏನು ರಾಮನಿಗೆ ವನವಾಸ ಅಂತ ಬಂದಿದೆಯೋ ಅದೆಲ್ಲ ಒಂದೇ ಕ್ಷಣದಲ್ಲಿ, ಅಂದರೆ 14 ವರ್ಷ ರಾಮ ನಮ್ಮ ಜೊತೆಲಿದ್ರೆ ಹಿಂಗೆ ಓಡೋಗ್ಬಿಡುತ್ತೆ ಅಂತ ಹೇಳೋದು. ಒಂದೇ ಕ್ಷಣ ಅಂತ ಅನ್ನಿಸ್ಬಿಡುತ್ತೆ, ನಮಗೆ ಗೊತ್ತಿಲ್ಲದೇ ಕಳೆದು ಹೋಗುತ್ತೆ. 14 ವರ್ಷ ಅಂತ ನಮಗೆ ಅನಿಸೋದೇ ಇಲ್ಲ, ಅದು ಬರೀ ಏನೋ ಒಂದು ಕೆಲವು ಕ್ಷಣಗಳಿದ್ವೇನೋ ಇಲ್ಲಿ ಅನ್ನುವಷ್ಟು ನಮಗೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ, ಅಷ್ಟು ನಮಗೆ ಆನಂದ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಅಂದರೆ ನಾವು ಇಲ್ಲಿಂದ ಹೋಗೋದಿಲ್ಲ, ನಾವು ನಿನ್ನ ಜೊತೆಲಿರ್ತೀವಿ, 14 ವರ್ಷ ತಾನೇ ಹಿಂಗೆ ಕ್ಷಣದಲ್ಲೇ ಕಳೆದೋಗ್ಬಿಡುತ್ತೆ ಅದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.